ಚಿಕ್ಕಬಳ್ಳಾಪುರದಲ್ಲಿ ಒಂದು ಖಾಸಗಿ ಶಾಲೆ ಕೈಯಲ್ಲಿ 20-25 ಔಟ್ ಆಫ್ ಔಟ್ ಓಡ್ಸಕ್ ಸಾಧ್ಯ ಆಗ್ತಿದೆ ಅಂದ್ರೆ ಯಾಕೆ ಇಷ್ಟು ಫೆಂಟಾಸ್ಟಿಕ್ ಟೀಚರ್ಸ್ ಒಂದು ಓಡ್ಸಕ್ ಆಗ್ತಿಲ್ಲ? ವಾಟ್ ಮೇ ಬಿ ದ ರೀಸನ್ ಸರ್? ಮತ್ತೆ ಸರ್ಕಾರಿ ಶಾಲೆಗೆ ಬರೋರೆಲ್ಲ ದಡ್ರಲ್ಲ ಸರ್, ಸರ್ಕಾರಿ ಶಾಲೆಗೆ ಬರೋರೆಲ್ಲ ಬುದ್ಧಿವಂತರೇ. ಬಟ್ ಯಾರೋ ಕೆಲವ್ರು ಇರ್ತಾರೆ, ಅದರ ಅರ್ಥ ಈಗ ಪೇರೆಂಟ್ ಸೈಕಾಲಜಿನೂ ಚೇಂಜ್ ಆಗಬೇಕು. ಮಗು ಸ್ವಲ್ಪ ಚೆನ್ನಾಗಿ ಓದಿದ ತಕ್ಷಣ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬಿಡ್ತಾರೆ, ಅವ್ರಿಗೆ ಎಷ್ಟೇ ಕಷ್ಟ ಇದ್ರು. ನನ್ನ ಉದ್ದೇಶ ನೆಕ್ಸ್ಟ್ ಇಯರ್ ಗೌರ್ಮೆಂಟ್ ಸ್ಕೂಲ್ ಎನ್ರೋಲ್ಮೆಂಟ್. ನೋಡಿ ಸರ್, ಈಗ ನಾನು ಸೆಕೆಂಡ್ ಇಯರ್ ಸೈನ್ಸ್ಗೂ ಅಷ್ಟೇ ಜೂನಿಯರ್ ಕಾಲೇಜಸ್ ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಇಂಟಿಗ್ರೇಟೆಡ್ ನೀಟ್ CET ಮುಂದಿನ ವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಅಕಾಡೆಮಿ ಟೀಚರ್ಸೇ ಬರ್ತಾರೆ, ಎಲ್ಲೂ ನನ್ನ ಅಕಾಡೆಮಿ ಹೆಸರು ನಾನು ಬಳಸಲ್ಲ. CET ನೀಟು 1 ಲಕ್ಷ ರೂಪಾಯಿ ಆಗುತ್ತೆ ಆ ಕೋರ್ಸ್ ತಗೋಬೇಕು ಅಂದ್ರೆ, ಫ್ರೀ ಮಾಡಿಸ್ತಾ ಇದ್ದೀನಿ ಜೂನಿಯರ್ ಕಾಲೇಜುಗಳಲ್ಲಿ. ಯಾಕೆ? ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ. ಇದು ಎಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ಎನ್ರೋಲ್ಮೆಂಟ್ ಜಾಸ್ತಿ ಆಗುತ್ತೆ. ನಮ್ಮ ಎನ್ರೋಲ್ಮೆಂಟ್ ನಾವು ಸುಮ್ಮನೆ ಒಂದು ಪಾಂಪ್ಲೆಟ್ ಹೊಡೆದ್ಬಿಟ್ಟು ಸರ್ಕಾರಿ ಶಾಲೆಗೆ ಬರ್ತಿಲ್ಲ ಸರ್. ಈಗ ಮೆಡಿಕಲ್ ಕಾಲೇಜ್ ಮಾತ್ರ ಗೌರ್ಮೆಂಟ್ ಬೇಕು ಸ್ಟೂಡೆಂಟ್ಸ್ಗೆ, ಹೈಸ್ಕೂಲ್ ಮಾತ್ರ ಪ್ರೈವೇಟ್ ಬೇಕಾ? ಯಾಕೆ? ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಫೆಸಿಲಿಟೀಸ್ ಇದೆ ಅಂತ. ಅದೇ ಫೀಲ್ನ ನಾವು ಯಾಕೆ ಹೈಸ್ಕೂಲ್ಗೆ ತರಬಾರ್ದು? ಈ ಗೌರ್ಮೆಂಟ್ ಸ್ಕೂಲಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರೈವೇಟ್ಗಿಂತ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಬರ್ದಿಟ್ಕೊಳ್ಳಿ ಸರ್. ಇದೇ ಗೌರ್ಮೆಂಟ್ ಸ್ಕೂಲ್ ನಿಮ್ ಸ್ಕೂಲ್ಗೆ ಬೇರೆ ಡಿಸ್ಟಿಕ್ ಇಂದ ಬಂದು ಮನೆಗಳು ಮಾಡ್ಕೊಂಡು ನಿಮ್ ಸ್ಕೂಲ್ಗೆ ಸೇರಿಸಬೇಕು. 10th ಆ ರೇಂಜ್ ತರಬೇಕು ನಮ್ಮ ಶಾಲೆಗಳನ್ನ. ಇದು ಬರುತ್ತೆ. ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗೋ ಅಷ್ಟೊಂದು ಇದನ್ನ ಮಾಡಿಟ್ಟೆ ನಾನು ಎಲೆಕ್ಷನ್ಗೆ ಹೋಗ್ತೀನಿ. ಇದು ಬರಬೇಕು ಸರ್. ಇವತ್ತು ನನ್ನ ಅಕಾಡೆಮಿಕ್ ಸಿಂಪಲ್ ಆಗಿ ಹೇಳ್ತೀನಿ, ಒಂದು 500 ಜನ ಮನೆ ಮಾಡ್ಕೊಂಡಿದ್ದಾರೆ ಅವ್ರ ಮಕ್ಕಳಿಗೋಸ್ಕರ ನನ್ನ ಅಕಾಡೆಮಿಯಲ್ಲಿ ಹಾಕಕ್ಕೆ. ನಾವು ಯಾರು ಎಕ್ಸ್ಟ್ರಾರ್ಡಿನರಿ ಟೀಚರ್ಸ್ ಅಲ್ಲ. ನಾವೆಲ್ಲಿ ಗೆಲ್ತಾ ಇದ್ದೀವಿ? ಮಗುನ 5:15 ಎಬ್ಸಿ 6ರಿಂದ 9 ಗಂಟೆ ಓದಿಸ್ತಾ ಇದೀವಿ, ಸಂಜೆ 6ರಿಂದ 12 ಗಂಟೆ ಓದಿಸ್ತಾ ಇದೀವಿ. ಇಷ್ಟೇ ನಮ್ ಸಕ್ಸಸ್. ನಾವು ಪಾಠ ಮಾಡೋದ್ರಿಂದ ಅವ್ರ ರ್ಯಾಂಕ್ ಬರ್ತಿದ್ದಾರೆ ಅಂದ್ರೆ ಅದು ತಪ್ಪು. ನಾವು 6ರಿಂದ 7 ತಾಸು ಮಗುನ ಕೂಸು ಓದಿಸ್ತಾ ಇದೀವಿ, ಅದಕ್ಕೆ ನಮ್ದು ರ್ಯಾಂಕ್ ಬರ್ತಾ ಇದೆ. ಇನ್ನೇನು ಇಲ್ಲ. ಇದನ್ನ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು ಅನ್ನೋದು ನನ್ನ ಕನ್ಸಸ್ಟ್. ಇದು ಮಾಡ್ಬೋದಾ ಮೇಡಮ್? ಜೂನಲ್ಲಿ ಮುಗ್ದಿರೋ ಲೆಸನ್ಸ್ಗೆ ಜುಲೈಯಲ್ಲಿ ಎಕ್ಸಾಮ್. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಆ ಸಾಟರ್ಡೆ ಎಕ್ಸಾಮು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ಲ. 80% ಮಕ್ಕಳಿಗೆ ಒಂದು ಟಾರ್ಗೆಟ್ ಇರುತ್ತಲ್ಲ, ಆ ನೆಪಕ್ಕಾದ್ರೂ ಬುಕ್ ಓಪನ್ ಮಾಡ್ತಾರಲ್ಲ ಅಲ್ವಾ ಸರ್? ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲಿ ಸಕ್ಸಸ್ ಆಗಿದೆ ಸರ್, ನಿಜವಾಗ್ಲೂ ಸಕ್ಸಸ್ ಆಗಿದೆ. ಈಗ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸೋರ್ಸಸ್ ಎಲ್ಲ ನಾನು ಕೊಡ್ತೀನಲ್ವಾ ಸರ್? ಸರ್ ಈಗ ನೀವೆಲ್ಲ ಟೀಚರ್ಸ್ ಅನುಮತಿ ಕೊಟ್ರೆ, ನನ್ನ BO ಸರ್ DDP ಅನುಮತಿ ಕೊಟ್ರೆ ಶೆಡ್ಯೂಲ್ ಬರೆಯೋಣ ಸರ್. ನೀವು ಕನ್ನಡ ಟೀಚರ್ಸ್ ಎಲ್ಲ ಕುತ್ಕೊಂಡು ನೀವೇ ಶೆಡ್ಯೂಲ್ ಬರೀರಿ ಸರ್. ಇಂಗ್ಲಿಷ್ ಅವ್ರು ಕುತ್ಕೊಂಡು ಶೆಡ್ಯೂಲ್ ಬರೀರಿ ಸರ್. ಸೈನ್ಸ್ ಟೀಚರ್ಸ್ ಎಲ್ಲ ಕುತ್ಕೊಂಡು ಶೆಡ್ಯೂಲ್ ಬರೀರಿ ಸರ್. ಅದನ್ನ ಅಪ್ರೂವ್ ಮಾಡ್ಕೊಳ್ಳೋಣ ಸರ್. BO ಎಲ್ಲ ಕುತ್ಕೊಂಡು, ನಾನು ಯಾವುದು ಇಂಟರ್ಫಿಯರ್ ಆಗಲ್ಲ. ಮತ್ತೆ ಈ ಸಾಟರ್ಡೆಗೆ ಈ ಕ್ವಶನ್ ಪೇಪರ್ ರೆಡಿ ಆಗಬೇಕು ಅಂತ ಸಿಲೆಬಸ್ಸು ಬರೆಯೋಣ ಸರ್. ಅದನ್ನ ಮಗುಗೂ ಕೊಡೋಣ, ಟೀಚರ್ಸ್ಗೂ ಕೊಡೋಣ. ಆ ಪೇಪರ್ನ ನೀವು ಒಪ್ಪಿಗೆ ಕೊಟ್ರೆ ಒಂದೊಂದು ಸ್ಕೂಲ್ಗೆ ಇನ್ಚಾರ್ಜ್ ಕೊಡೋಣ. ಇಲ್ಲ ಅಂದ್ರೆ ನಾನು ರಾಜ್ಯದಲ್ಲಿ ಯಾವ್ದಾದ್ರು ಒಂದೊಂದು ಶಾಲೆಗಳಿಗೆ ಕೊಟ್ಟು ಪೇಪರ್ ರೆಡಿ ಮಾಡಿಸ್ತೀನಿ. ಆ ಪೇಪರ್ ಯಾರೂ ನೋಡೋದು ಬೇಡ ಅಂತ. ಈಗ ಒಂದು ಸ್ಕೂಲಲ್ಲಿ ಮಾಡಿಸಿದಾಗ ಏನಾಗುತ್ತೆ, ಅವ್ರ ಫ್ರೆಂಡ್ಸ್ ಇರೋ ಟೀಚರ್ಸ್ಗೆಲ್ಲ ಸರ್ಕ್ಯುಲೇಟ್ ಆದಾಗ ಆ ಇಂಟಿಗ್ರಿಟಿ ಹಾಳಾಗ್ಬೋದು ಅಂತ. ಮತ್ತೆ ಮಾರ್ಕ್ಸ್ ಕಡಿಮೆ ಬಂತು ಅಂತಾನು ನಿಮ್ಮನ್ನ ಯಾರನ್ನೂ ನಾವು ಪ್ರಶ್ನೆ ಮಾಡಲ್ಲ. ಸ್ಲೋಲಿ ಮಗುನ ಇಂಪ್ರೂವ್ ಮಾಡ್ಕೊಂಡು ಹೋಗೋಣ ಸರ್. ಕೊನೆ 2 ತಿಂಗಳು ಸ್ಕೂಲಿಂದ 5-5 ಜನ ಮಕ್ಕಳನ್ನ, ಟಾಪ್ 100 ಮಕ್ಕಳನ್ನ ಒಂದು ಕಾಮನ್ ಪ್ಲೇಸ್ ಅಲ್ಲಿ ಕೂರಿಸಿ ಸ್ಟೇಟ್ ರ್ಯಾಂಕ್ಗೆ ಟ್ರೈ ಮಾಡ್ಬೋದಾ? ಈಗ 100 ಜನ ಶಾಲೆಗೆ 5-5 ಜನ ಮಕ್ಕಳು, ಆ 2 ತಿಂಗಳು ಚಿಕ್ಕಬಳ್ಳಾಪುರದಲ್ಲಿ ನಾನೊಂದು ಹಾಸ್ಟೆಲ್ ಗುರುತಿಸ್ತೀನಿ. ಹೆಣ್ಮಕ್ಳಿಗೆ ಸಪರೇಟು, ಗಂಡು ಮಕ್ಳಿಗೆ ಸಪರೇಟು 50-50 ಜನ. ಅವ್ರಿಗೆ 3 ಹೊತ್ತು ಊಟ ತಿಂಡಿ ವ್ಯವಸ್ಥೆ ನಾನೇ ಮಾಡ್ತೀನಿ. ಅವಾಗ ಏನ್ ಮಾಡ, ಇಷ್ಟು ಸ್ಕೂಲ್ಸ್ ಅಲ್ಲಿ ಇರ್ತಕ್ಕಂಥ ಬೆಸ್ಟ್ ಸೈನ್ಸ್ ಟೀಚರು, ಬೆಸ್ಟ್ ಮ್ಯಾಥ್ಸ್ ಟೀಚರು, ಅಂದ್ರೆ ಎಲ್ಲರೂ ಬೆಸ್ಟ್ ಇರೋದ್ರಲ್ಲಿ ಬೆಟರ್ನ ತಗೊಂಡ್ಬಂದು ಅಡಿಷನ್ ಟ್ರೈನ್ ಅಪ್ ಮಾಡೋಣ. ಈಗ 5 ಜನ ಮಕ್ಕಳಲ್ಲಿ ನಿಮ್ಗೊಬ್ರು 625 ಬಂದ್ರು ನಿಮ್ ಶಾಲೆಗೆ ಹೆಸರು. ನಾನು ಹೇಳ್ತೀನಿ, ಯಾವ ಸ್ಕೂಲಲ್ಲಿ 625 ಬರುತ್ತೋ ಆ ಟೀಚರ್ಗೆ ನಾನು ಸ್ಟೇಟ್ ಅವಾರ್ಡ್ಗೆ ರೆಕಮೆಂಡ್ ಮಾಡ್ತೀನಿ. ಆ ಟೀಚರ್ಸ್ಗೆ ನಾನು ಅವಾರ್ಡ್ ಕೊಡ್ತೀನಿ. ಇದು ಮಾಡಿ ತೋರಿಸೋಣ. ಇದು ಎಕ್ಸ್ಪೆನ್ಸಿವ್ ಇದೆ ನನಗೆ ಗೊತ್ತು. ಈಗ ನನಗೆ ಹತ್ತತ್ರ 16-17 ಲಕ್ಷ ಮಕ್ಕಳ ಸ್ಕಾಲರ್ಶಿಪ್ ಖರ್ಚು ಬರುತ್ತೆ. ಮೆಟೀರಿಯಲ್ ಎಲ್ಲ ಬಂದ್ರು ನನಗೆ ಇದೊಂದು 40-50 ಲಕ್ಷ ಖರ್ಚು ಬರುತ್ತೆ, ನನಗೆ ಅರಿವಿದೆ. ಬಟ್ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ನನ್ನ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ನಾನು ದುಡಿತಾ ಇದ್ದೀನಿ.
ಒಳ್ಳೆ ಕೆಲಸಕ್ಕೆ ಬಳಸ್ತಿದ್ದೀನಿ ಅನ್ನೋ ಒಂದು ಸಂತೃಪ್ತಿ ಇದೆ. ಮತ್ತೆ ಯಾವುದೇ CSR ಫಂಡಲ್ಲಿ ನಾನು ಇದನ್ನು ಖರ್ಚು ಮಾಡ್ತಿಲ್ಲ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ 3 ಕೋಟಿ ರೂಪಾಯಿಗೆ ಲಾಸ್ಟ್ ಇಯರ್. ಆ ದುಡ್ಡಲ್ಲಿ ತಂದು ಮಕ್ಳಿಗೆ ಖರ್ಚು ಮಾಡ್ತಿದ್ದೀನಿ, ಅದು ಕ್ಲಿಯರ್ ಆಗಿ ಹೇಳ್ತೀನಿ. ಮತ್ತೆ ಯಾವುದೋ ಮೋಸ್ಟ್ಲಿ ಇವರು ಟ್ಯಾಕ್ಸ್ ಅವಾಯ್ಡ್ ಮಾಡಕ್ಕೆ ಇವೆಲ್ಲ ಮಾಡ್ತಿದ್ದಾರೆ ಅಂತ ತಪ್ಪಾಗಿ ತಿಳಿಬೇಡಿ. ನನ್ನ ಕಷ್ಟ 3 ಕೋಟಿ ರೂಪಾಯಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ದೀನಿ ಪರಿಶ್ರಮ ಹೆಸರಲ್ಲಿ. ಆ ಪ್ರಾಫಿಟ್ ಅಲ್ಲಿ ಇಷ್ಟು ದುಡ್ಡನ್ನ ತೆಗೆದು, ಯಾಕೆಂದ್ರೆ ನನ್ನ ಸರ್ಕಾರಿ ಶಾಲೆ ಬಗ್ಗೆ ನನ್ನ ಸೆಳೆತ ಇದೆ, ಏನೋ ಮಾಡಬೇಕು ಅಂತ. ಕ್ವಶನ್ ಪೇಪರ್ ಪ್ರಿಂಟಿಂಗ್ ಕಾಸ್ಟ್, ಆ ಟಾಪ್ 100 ಮಕ್ಕಳು, ವೀಕರ್ಸ್ ಮಕ್ಕಳು ಯಾವ ತರ ಮಾಡ್ಬೋದು ಅಂತ ಪ್ಲಾನ್ ಮಾಡಿ ಮಾಡ್ಬೋದಲ್ವಾ ಮೇಡಮ್? ಸರ್ಕಾರದಿಂದ ನಾನು ಮಧು ಬಂಗಾರಪ್ಪ ಸಾಹೇಬ್ರಿಂದ ಇದಕ್ಕೆ ಏನೇನು ಅನುಮತಿ ಇದೆಯೋ ನಾನೆಲ್ಲ ತಗೊಂಡ್ಬರ್ತೀನಿ. ನಾನು ಆಕ್ಚುಲಿ ನಿನ್ನೆ ಮಧು ಬಂಗಾರಪ್ಪ ಸಾಹೇಬ್ರ ಹತ್ರ ಈ ವಿಚಾರ ಪ್ರಸ್ತಾಪ ಮಾಡಿದೆ. ಅವರೇ ಈಗ ಶಿಕ್ಷಣ ಸಚಿವರು. ಮಾಡು, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಪ್ರಾಯೋಗಿಕವಾಗಿ ನಮ್ಮ ತಾಲೂಕಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋಣ. ಈ ವರ್ಷ ಸಕ್ಸಸ್ ಆದ್ರೆ ಇದನ್ನೆಲ್ಲ ಇಟ್ಕೊಂಡು ಮುಂದಿನ ವರ್ಷ ಸರ್ಕಾರಕ್ಕೊಂದು ವರದಿ ಕೊಟ್ಟು ಪ್ರತಿ ತಾಲೂಕಲ್ಲೂ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಟ್ರೈ ಮಾಡೋಣ. ಇನ್ನೊಂದು 3-4 ವರ್ಷದಲ್ಲಿ ಇದು ಹೆಂಗೆ ಬೆಟರ್ಮೆಂಟ್ ಮಾಡ್ಬೋದು ಅಂತ. ಆಗೇನಾಗೋದು ಗೊತ್ತಾ ಸರ್, ತುಂಬಾ ಒಳ್ಳೆ ಹೆಸರು ಬರುತ್ತೆ ದೇಶದಲ್ಲಿ. ದೇವ್ರ ತರ ನೋಡ್ಬಿಡ್ತಾರೆ ಸರ್ಕಾರಿ ಶಾಲೆ ಮಕ್ಕಳು. ಇವತ್ತು ನನಗೆ 10th ಅಲ್ಲಿ ಪಾಠ ಮಾಡಿರೋ ಎಲ್ಲ ಟೀಚರ್ಸ್ಗೆ ಇನ್ನೊಂದು 2 ಪೆಂಡಿಂಗ್ ಇದ್ದಾರೆ. ಮಿಕ್ಕದವ್ರಿಗೆಲ್ಲ ಹೋಗಿ ಕಾಲಿಗೆ ನಮಸ್ಕಾರ ಹಾಕೊಂಡು ಬಂದೆ, ಮನೆಗೆ ಹೋಗಿ ಬಂದೆ. ನನಗೆ ಎಷ್ಟೋ ಜನ ಟೀಚರ್ಸ್ ಪಾಠ ಮಾಡಿದ್ದಾರೆ, ಬಟ್ ಯಾಕೆ 4-5 ಜನ ಟೀಚರ್ಸ್ ಮನೆಗೆ ಹೋದೆ? 3 ವರ್ಷ ನಮ್ಮನ್ನು ಬೈದಿದ್ದಾರೆ, ನಮ್ಮ ತಪ್ಪನ್ನು ತಿದ್ದಿದ್ದಾರೆ, ನಾವು ದಾರಿ ತಪ್ಪದಾಗ ಸರಿ ದಾರಿಗೆ ತಂದಿದ್ದಾರೆ. ನಿಜವಾಗ್ಲೂ ನಿಮ್ಮನ್ನು ಆರಾಧಿಸ್ತಿರ್ತಾರೆ ಮಕ್ಕಳು. ಇಂಥವೆಲ್ಲ ಮಾಡಿದಾಗ ಖಂಡಿತವಾಗೂ ಶಾಸಕರ ಮೇಲೆಲ್ಲ ಗೌರವ ಹೆಚ್ಚಾಗೋದು, ನಿಮ್ಮ ಮೇಲೆ ಗೌರವ ಹೆಚ್ಚಾಗುತ್ತೆ. 5 ಜನ ಟಾಪರ್ಸ್ ಆದ್ರೆ ಯಾರು ನನ್ನನ್ನು ಹೊಗಳಲ್ಲ, ಅವ್ರ ತಂದೆ ತಾಯಿ ನಿಮ್ಮನ್ನು ಪೂಜಿಸ್ತಾರೆ. ಇದು ಮಾಡ್ಬೋದಲ್ಲ ಸರ್? ಮತ್ತೆ ನಿಮ್ಮ ಅಭಿಪ್ರಾಯ ಏನಿದ್ರು ಹೇಳಿ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ನಾನೀಗ 8 ಹಳ್ಳಿಗೆ ಹಾಕ್ಸಿದ್ದೀನಿ. ನೀವು ನನಗೆ ಸರ್ ಇನ್ನೊಂದು ರಿಕ್ವೆಸ್ಟು, ನೀವೆಲ್ಲರೂ ನಿಮ್ಗೆ ಯಾವ್ಯಾವ ರೂಟಲ್ಲಿ ಬಸ್ ಸಮಸ್ಯೆ ಇದೆ ಅಂತ ನೀವು ಹೇಳಿದ್ರೆ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನೆಕ್ಸ್ಟ್ ಸೋಮವಾರದಿಂದಾನೇ ಸ್ಟಾರ್ಟ್ ಮಾಡಿಸ್ತೀನಿ. ಮೇಡಮ್ ನನಗೆ ಒಂದು ಕೆಲಸ ಮಾಡಿ ಮೇಡಮ್, ನೀವೆಲ್ಲ ಮಾತಾಡೋ ರೂಟ್ ಪ್ಲಾನ್ ಬರ್ಕೊಡಿ, ಟೈಮಿಂಗು ಬರ್ಕೊಡಿ. ನಾನು ಸಾಧ್ಯ ಆದರೆ ಗುರುವಾರದಿಂದ ಒಂದು 10 ಹಳ್ಳಿಗೆ ಲಾಂಚ್ ಆಗ್ತಿದೆ, ಗುರುವಾರ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಸೋಮವಾರದಿಂದ ಈ ರೂಟಲ್ಲಿ ಬಸ್ ಬರುತ್ತೆ, ನೀವು ಹೇಳಿರೋ ಟೈಮಿಂಗ್ಗೆ ಹಾಕ್ಸ್ತೀನಿ. ಈ KSRTC 40 ಲಕ್ಷ ಲಾಭದಲ್ಲಿದೆ, ತೊಂದರೆ ಇಲ್ಲ ನಮ್ಮ ತಾಲೂಕುದು. ನಾನು ಹೇಳಿದ್ದೀನಿ ಅವ್ರಿಗೆ, ನಮ್ಗೇನು ಲಾಭ ಬೇಕಾಗಿಲ್ಲ, ಜನರ ಸೇವೆ ಮಾಡಿ ಅಂತ ಹಾಕ್ಸ್ತೀನಿ. ಸರ್ 10th ಸ್ಟ್ಯಾಂಡರ್ಡ್ ಅವ್ರಿಗೆ ಯಾವ ಇವೆಂಟ್ಗೂ ಹೋಗದಂಗೆ ತಡಿಬೋದಾ? ಸ್ಪೋರ್ಟ್ಸ್ಗೆ ಹೋಗ್ಬಾರ್ದು, ಕ್ವಿಜ್ಗೆ ಹೋಗ್ಬಾರ್ದು ಸರ್, ಕಷ್ಟನಾ ಮೇಡಮ್? ಅಲ್ಲಲ್ಲ, ಟೀಚರ್ಸ್ಗಲ್ಲ, ಸ್ಟೂಡೆಂಟ್ಸ್ಗೆ. ಯಾರು ಡಿಪಾರ್ಟ್ಮೆಂಟ್ ಅಂದ್ರೆ ಯಾರು? ಮೇಡಮ್ ಅವರೇನ ಸರ್? ಇಲ್ಲ, ಇನ್ನೊಂದು ಸಬ್ಮಿಷನ್ ಸರ್, ಇದು ಸಾಧ್ಯ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಅಂದ್ರೆ ಇದು ದಯವಿಟ್ಟು ಇದು ಕಂಪಲ್ಸರಿ ಅನ್ಕೋಬೇಡಿ. ಈಗ ಬೆಳಗ್ಗೆ 7 ಗಂಟೆಗೆ, ಈಗ ಸಪೋಸ್ ಸೋಮವಾರ ಇಂಗ್ಲೀಷು, ಮಂಗಳವಾರ ಸೈನ್ಸು, ಬುಧವಾರ ಸೋಷಿಯಲ್, ಈ ತರ ಅನ್ಕೊಂಡು ವೀಕ್ಲಿ ಒಂದೇ ದಿನ ಕನ್ಸರ್ನ್ ಟೀಚರ್ ಬಂದು 7 ಗಂಟೆಗೆ ಕ್ಲಾಸ್ ತಗೊಂಡ್ರು ಅನ್ಕೊಳ್ಳಿ. ಒಂದೇ ದಿನ 6:30ಗೆ ಈಗ ನಿಮ್ಮ ಶಾಲೆ ಇದೆ, ಯಾವ್ಯಾವ ಊರಿಂದ ಬರ್ತಾರೆ ಅಂತ ನೀವು ಪಟ್ಟಿ ಕೊಟ್ರೆ ಆ ಟೈಮಲ್ಲಿ ನಮ್ಗೆ 18 ಶಾಲೆಗೆ 18 ಬಸ್ ಬೇಕಾಗಿರೋದು, ಅಡಿಷನಲ್ 25 ಬಸ್ ಇದೆ ನನ್ನ ಡಿಪೋ ಅಲ್ಲಿ. ಆ ರೂಟಲ್ಲಿ ನಾನು 6:30ಗೆ ಓಡಿಸಿ ಇವೆಲ್ಲ ಸಾಧ್ಯ ಇದೆ. 7 ಗಂಟೆಗೆ ಮಕ್ಕಳು ಬರಂಗ್ ಮಾಡಿದ್ರೆ ಸಾಧ್ಯ ಇದೆಯಾ? ನಾನು 6:30ಗೆ ಆ ರೂಟಲ್ಲಿ ಬಸ್ ಹಾಕಿಸ್ತೀನಿ, ಸಾಧ್ಯ ಇದೆಯಾ? ಅಗೇನ್ ವೀಕ್ಲಿ ಒಂದೇ ದಿನ ಟೀಚರ್ ಬರ್ಬೇಕಾಗಿರೋದು ಸರ್. ಅಲ್ಲಲ್ಲ, ಒಂದ್ ಕೆಲಸ ಮಾಡ್ತೀನಿ, ನಾನು ಪೇರೆಂಟ್ಸ್ ಕಾಲಕ್ಕೆ ಬಿದ್ದಾದ್ರೂ ಕನ್ವಿನ್ಸ್ ಮಾಡ್ಕೊಂತೀನಿ, ಅದು ನನ್ನ ಹೆಡ್ಡೇಕು. ನಾನು ಅವ್ರನ್ನ ಮೋಟಿವೇಟ್ ಮಾಡ್ತೀನಿ ಸರ್, ಒಂದ್ಸಲ ಕರ್ಸ್ಕೊಂಡು. ಸರ್, ಈಗ ನಾನು 10th ಶಾಲೆ ಮಕ್ಕಳನ್ನ ಅವ್ರ ಪೇರೆಂಟ್ಸ್ನ ಕರ್ಸ್ಕೊಂಡು ನಾನೊಂದ್ಸಲ ಅವ್ರಿಗೆ ಕನ್ವೆ ಮಾಡ್ತೀನಿ. ಯಾವುದೇ ಪೇರೆಂಟ್ಗೆ 99% ಪೇರೆಂಟ್ಸ್ಗೆ 1% ಬಿಡಿ, ಇನ್ ಟೈಮ್ಗೆ ಹೋಗಿ ಓದ್ಕೊಳ್ಳಿ ಅಂತಾನೆ ಇರುತ್ತೆ. ಈಗ ಕನ್ವೆ ಮಾಡಿದ್ರೆ ಎನ್ರೋಲ್ಮೆಂಟು, ಆ ಪೇರೆಂಟ್ಸು, ಆ ರೂಟಲ್ಲಿ ಟ್ರಾನ್ಸ್ಪೋರ್ಟೇಷನ್, ಇವು 3 ನಾನು ನೋಡ್ಕೊಂಡ್ರೆ 7 o'clock ಸ್ಟಾರ್ಟ್ ಮಾಡ್ಬೋದಾ? ಇಲ್ಲ ಸರ್, ನನ್ನ ಫೋಕಸ್ ಏನಿದ್ರು ಓನ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಅಷ್ಟೇ. ನಾನು ಪ್ರೈವೇಟ್ ಸ್ಕೂಲ್ಗೆ ಇಂಟರ್ಫಿಯರ್ ಆಗಲ್ಲ, ಅದ್ರ ತಂಟೆಗೆ ಹೋಗಲ್ಲ. ಅಲ್ಲ ಗೊತ್ತು ಸರ್, ಯಾಕೆಂದ್ರೆ ನಿಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ಲಾಸ್ಟ್ 6 ವರ್ಷದಿಂದ ನಾನು ಪ್ರೈವೇಟ್ ಅವ್ರನ್ನೆಲ್ಲರೂ ಸೇರಿಸಿದ್ದೆ. ಈ ತರ ಅನ್ಕೊಂಡಿದ್ದೀನಿ ಸರ್.
ಸರ್ ಅದು ಯಾವಾಗ ಪ್ರೂವ್ ಆಗೋದು ಗೊತ್ತಾ? 625 ಈಗ ಒಂದು ಕೆಲಸ ಮಾಡೋಣ ಸರ್, ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿ ಸರ್. ನಾನು ಮೇಡಮ್ ಅದು ಒಂದೇ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ. ಇದು ಒಂದು ಸಿಂಪಲ್, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. 2 years ನಾನು ಅಕಾಡೆಮಿ ಮಾಡಿದಾಗ ಒಂದು ಕ್ಲಾಸ್ ರೂಮಲ್ಲಿ ಒಂದು 5 ಜನ ಟಾಪರ್ಸ್ ಇದ್ರೆ ಯಾವುದೇ ಕಾರಣಕ್ಕೆ ಪಾರ್ಶಿಯಾಲಿಟಿ ಮಾಡಬಾರ್ದು ಅಂತೇಳಿ ಯಾರನ್ನೂ ಸಪ್ರೇಟ್ ಮಾಡಲಿಲ್ಲ ಸರ್ ಕೊನೆವರೆಗೂ. ಅವರೆಲ್ಲ 630 640 ಬಿದ್ರು. 1 ವರ್ಷದಿಂದ ಒಂದು 5 ಜನ ಹುಡುಗರನ್ನ ಸಪ್ರೇಟ್ ಮಾಡಿಬಿಟ್ಟು ಒಂದು ಟೀಚರ್ನ ಕೊಟ್ಟರೆ 5 ಜನದಲ್ಲಿ 2 ಏಮ್ಸ್ ಡೆಲ್ಲಿಯಲ್ಲಿ ಇದ್ದಾರೆ, 2 ಜಿಪ್ಮರ್ ಪಾಂಡಿಚೇರಿಯಲ್ಲಿ ಇದ್ದಾರೆ. ಆಲ್ ಇಂಡಿಯಾ ಓಪನ್ ರ್ಯಾಂಕ್ 54, OBC ರ್ಯಾಂಕ್ 10th ಸಾತ್ವಿಕ್ ಅಂತ. ನನಗೆ ಅದಕ್ಕೆ ಮುಂಚೆ ಯಾವತ್ತೂ ರ್ಯಾಂಕ್ ಬರಲಿಲ್ಲ. ಅವ್ರನ್ನೇನ್ ಮಾಡಿದ್ವಿ, ಅವ್ರ ಐಕ್ಯೂಗ್ ತಕ್ಕಂತೆ ಟ್ರೈನ್ ಮಾಡಿದ್ವಿ ಲಾಸ್ಟಲ್ಲಿ. ಈಗ ನೀವು ಶಾಲೆಗೆ 5 ಜನ ಕೊಟ್ರೆ ಜಾನ್ ಫೆಬ್ ಮಾರ್ಚ್ ಇದರಿಂದ ನಿಮ್ಮ ಶಾಲೆಯಿಂದ ಟಾಪರ್ಸ್ ಬರ್ತಾರೆ, ವೀಕರ್ಸ್ ಇಂಪ್ರೂವ್ ಆಗ್ತಾರೆ. ಒಂದು ಕಾಮನ್ ಪ್ಲಾಟ್ಫಾರ್ಮ್ ಸೇರಿಸೋಣ, ನೀವೇ ಪಾಠ ಮಾಡ್ತೀರಾ ಅವ್ರಿಗೆ. ಬಟ್ ಅಷ್ಟು ಜನಕ್ಕೆ ಅಕಾಮಿಡೇಷನ್, ಫುಡ್ 2-3 months ನಾನೇ ರೆಡಿ ಮಾಡ್ತೀನಿ. ಬಟ್ ಅವ್ರ ದಿನಕ್ಕೆ 16 hours ಓದ್ಬೇಕು ಅಷ್ಟೇ ಕುತ್ಕೊಂಡು. ನಾನಂತೂ ಎದ್ದೇಳಕ್ ಬಿಡಲ್ಲ, ನಾನು ಅಲ್ಲೇ ಇರ್ತೀನಿ. ಜನವರಿ ಫೆಬ್ರವರಿಯಲ್ಲಿ ನನ್ನ ಅಕಾಡೆಮಿಯಲ್ಲಿ ಹೆಂಗ್ ಓದಿಸ್ತೀನಿ ಹಂಗ್ ಓದಿಸ್ತೀನಿ ಸರ್. ಫೈನಲಿ ಆ ಕ್ರೆಡಿಟ್ ನಿಮ್ಗೆ. ನನ್ ಇನ್ನೇನ್ ಮಾಡ್ಬೋದು ಸರ್? ಸರ್ ಹಾ ಸರ್, ಎಸ್ ಸರ್. ಮಕ್ಕಳ ನಿರಂತರ ಹಾಜರಾತಿ ಕಡಿಮೆ ಆಗಿದೆ ಸರ್ಕಾರಿ ಶಾಲೆಗಳಲ್ಲಿ, ಮತ್ತೆ ದಾಖಲಾತಿ ಕಡಿಮೆ ಇದೆ.